ಸ್ನೇಹಿತರೆ, ಇರಾನ್ ಯುದ್ಧದಲ್ಲಿ ಈಗ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೊಜ್ತಬಾ ಖಾಮೆನಿ ಜೀವನೂ ತೆಗಿತೀವಿ ಅಂತ ಇಸ್ರೇಲ್ ಹೊಸ ಘೋಷಣೆ ಮಾಡಿದೆ. ಜಸ್ಟ್ ಕೆಲ ಗಂಟೆಗಳ ಮುಂಚೆ ಅಷ್ಟೇ ತೈಲ ಬಂದ್, ಹೊರ್ಮುಜ್ ಜಲಸಂಧಿ ಓಪನ್ ಆಗಕ್ಕೆ ಬಿಡಲ್ಲ, ಪ್ರತಿಕಾರ ಹೇಳ್ತೀವಿ ಅಂತ ಹೇಳಿ ಮೊಜ್ತಬಾ ಖಾಮೆನಿ ಅಧಿಕೃತವಾಗಿ ಮೊದಲ ಬಾರಿಗೆ ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದ್ರಲ್ಲ ಸುಪ್ರೀಂ ಲೀಡರ್ ಆದಮೇಲೆ. ಅದಕ್ಕೆ ಇಸ್ರೇಲ್ ಪ್ರತಿಕ್ರಿಯೆ ಕೊಟ್ಟಿದೆ. ಇರಾನ್ ಒಳಗಡೆ ಸಾಕಷ್ಟು ನ್ಯೂಕ್ಲಿಯರ್ ವಿಜ್ಞಾನಿಗಳನ್ನು ಕೂಡ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಘೋಷಿಸಿದೆ. ಅತ್ತ PM ಮೋದಿ ಇರಾನ್ ಅಧ್ಯಕ್ಷರೊಂದಿಗೆ ಮಾತನಾಡಿದ್ದಾರೆ. ಲೆಬನಾನ್ ಒಳಗಡೆ ಭಾರಿ ಬಾಂಬಿಂಗ್ ಶುರುವಾಗಿದೆ. ಈ ಎಲ್ಲದರ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲು ಅಮೆರಿಕಾಗೆ ಆಗಿರೋ ಹೊಸ ಆಘಾತದ ಬಗ್ಗೆ ನಿಮಗೆ ಹೇಳಿಬಿಡ್ತೀವಿ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ಮತ್ತೊಂದು ದೊಡ್ಡ ವಿಮಾನವನ್ನು ಕಳ್ಕೊಂಡಿದೆ. ಈ ಕಾಳಗದಲ್ಲಿ ಅಮೆರಿಕದ ಬೆನ್ನು ಮೂಳೆ ರೀತಿ ಕೆಲಸ ಮಾಡೋ KC-135 ಅನ್ನೋ ರಿಫ್ಯೂಲಿಂಗ್ ವಿಮಾನ ಪತನ ಆಗಿದೆ. ಪಶ್ಚಿಮ ಇರಾಕ್ ಭಾಗದಲ್ಲಿ ಕ್ರ್ಯಾಶ್ ಆಗಿದ್ದು ಅಮೆರಿಕ ಇದನ್ನು ಕನ್ಫರ್ಮ್ ಮಾಡಿದೆ. ಮೊನ್ನೆ ಅಷ್ಟೇ 3 F-15 ವಿಮಾನಗಳನ್ನು ಸೋ ಕಾಲ್ಡ್ ಫ್ರೆಂಡ್ಲಿ ಫೈರ್ನಲ್ಲಿ ಕುವೈತ್ನವರೇ ಶತ್ರು ವಿಮಾನ ಅಂತ ಭಾವಿಸಿ ಹೊಡೆದು ಹಾಕಿದ್ರು ಅಂತ ಅಮೆರಿಕ ಹೇಳಿತು. ಈಗ ಇದು ಕೂಡ ಅಪಘಾತಕ್ಕೀಡಾಗಿದೆ ಅಂತ ಅಮೆರಿಕ ಹೇಳಿದೆ. ಶತ್ರುಗಳು ಇರಾನ್ನವರು ಹೊಡೆದಿರೋದಲ್ಲ, ಫ್ರೆಂಡ್ಗಳು ಹೊಡೆದಿದ್ದು ಅಲ್ಲ, ಅಪಘಾತ ಆಗಿರೋದು ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ಕೊಟ್ಟಿದೆ. ಸದ್ಯ ಇದು ಇರಾನ್ ಗಡಿಯಿಂದ ಎಷ್ಟು ದೂರದಲ್ಲಿ ಕೆಲಸ ಮಾಡ್ತಿತ್ತು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅಂತ ಅಮೆರಿಕ ಹೇಳಿದೆ. ಮಾಹಿತಿ ಪ್ರಕಾರ ಈ ವಿಮಾನದಲ್ಲಿ ಒಬ್ಬ ಪೈಲಟ್, ಕೋ ಪೈಲಟ್ ಮತ್ತೊಬ್ಬ ಬೂಮ್ ಆಪರೇಟರ್ ಅಂದ್ರೆ ಈ ಮಿಡ್ ಏರ್ ರಿಫ್ಯೂಲಿಂಗ್ ವಿಮಾನದಲ್ಲಿ ಒಂದು ವಿಮಾನದಿಂದ ಇನ್ನೊಂದು ವಿಮಾನಕ್ಕೆ ಪೈಪ್ ಚಾಚ್ಬಿಟ್ಟು ಕನೆಕ್ಷನ್ ಕೊಟ್ಟು ಫ್ಯೂಲ್ ಕಳಿಸ್ತಾರಲ್ಲ, ಅದನ್ನ ಸೇಫ್ ಆಗಿ ಆಪರೇಟ್ ಮಾಡೋ ಆಪರೇಟರ್, ಅವರು ಸೇರಿದ ಹಾಗೆ ಒಟ್ಟು 3 ಸಿಬ್ಬಂದಿ ಇದ್ರು ಅಂತ ಗೊತ್ತಾಗಿದೆ. ಈ ವಿಮಾನ ಹೇಗೆ ಪತನ ಆಯಿತು ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಇಲ್ಲ. ಆದರೆ ಇರಾನ್ ಹೊಡೆಯದೇ ಇದ್ರೆ ಬಹುತೇಕ ಇದು ಮತ್ತೊಂದು ವಿಮಾನಕ್ಕೆ ಡಿಕ್ಕಿ ಹೊಡೆದು ಮಿಡ್ ಏರ್ ಕೊಲಿಷನ್ ಆಗಿ ಬಿದ್ದಿರೋ ಸಾಧ್ಯತೆ ಇದೆ ಅಂಥೇಳಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಮಿಡ್ ಏರ್ ಕೊಲಿಷನ್ ಆದರೆ 2 ವಿಮಾನ ಪತನ ಆಗಿರ್ಬೇಕಲ್ಲ, ಮತ್ತಿಲ್ಲಿ ಒಂದೇ ವಿಮಾನದ ಹೇಳ್ತಿದಾರಲ್ಲ, ಅಗೇನ್ ಅದು ಕೂಡ ಇಲ್ಲಿ ಚರ್ಚೆ ನಡೀತಾ ಇದೆ. ಹಾಗಿದ್ರೆ ಇನ್ನೇನು ಪ್ರಾಬ್ಲಮ್ ಆಯಿತು ಈ ವಿಮಾನಕ್ಕೆ? ಈ ವಿಮಾನ ಏನಾದರೂ ತಾಂತ್ರಿಕ ದೋಷ ಉಂಟಾಗಿ ಪತನ ಆಯ್ತಾ ಅಂತೆಲ್ಲ ಚರ್ಚೆ ನಡೀತಾ ಇದೆ. ಆದರೆ ಸ್ನೇಹಿತರೆ, ಈ ವಿಮಾನದ ರೋಲ್ ಇದೆಯಲ್ಲ, ಮಿಡ್ ಏರ್ ರಿಫ್ಯೂಲಿಂಗ್, ಅದು ಚಾಲೆಂಜಿಂಗ್. ಅದು ಬೇರೆ ವಿಮಾನಗಳಿಗೆ, ಫೈಟರ್ ಜೆಟ್ಗಳಿಗೆ ಇದು ಟ್ಯಾಂಕರ್, ಆಯಿಲ್ ಟ್ಯಾಂಕರ್ ಥರ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ವಿಮಾನ ಹತ್ತಿರ ಹೋಗಿಬಿಟ್ಟು ಪೈಪ್ ಹೊರಗೆ ಚಾಚಿ ಇನ್ನೊಂದು ವಿಮಾನಕ್ಕೆ ಕನೆಕ್ಟ್ ಆಗಿ ಅದರಿಂದ ಏವಿಯೇಷನ್ ಫ್ಯೂಲನ್ನು ಅದಕ್ಕೆ ಸರಬರಾಜು ಮಾಡುತ್ತೆ, ಇನ್ನೊಂದು ವಿಮಾನಕ್ಕೆ ಫಿಲ್ ಮಾಡುತ್ತೆ ಇದು. ಆ ಟೈಮ್ನಲ್ಲಿ ಟ್ಯಾಂಕರ್ನಿಂದ ಫೈಟರ್ ಜೆಟ್ಗಳು ಕೆಲವು ಅಡಿಗಳಷ್ಟು ಅಂತರದಲ್ಲಿ ಹಾರುತ್ತಿರ್ತವೆ. ಆಲ್ಮೋಸ್ಟ್ ರಾತ್ರಿ ಹೊತ್ತಲ್ಲೇ ಇದನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಶತ್ರುಗಳ ಕಣ್ಣಿಗೆ ಕಾಣದೇ ಇರಲಿ ಅಂತ ವಿಮಾನದ ಲೈಟ್ಗಳನ್ನು ಕೂಡ ಸಂಪೂರ್ಣವಾಗಿ ಆಫ್ ಮಾಡಿರ್ತಾರೆ. ಈ ಟೈಮ್ನಲ್ಲಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಪೈಲಟ್ ತುಂಬ ಸ್ಕಿಲ್ಫುಲ್ ಆಗಿರಬೇಕು. ಅಲ್ಲೇನಾದರೂ ಎಡವಟ್ಟಾಯ್ತಾ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಆದರೆ ನೋಡಬೇಕೀಗ ಅಮೆರಿಕ ತನಿಖೆ ಮಾಡಿ ಏನು ಮಾಹಿತಿ ಕೊಡುತ್ತೆ ಅಂತ. ಆದರೆ ಈ ವಿಮಾನದ ಪತನ ಅಮೆರಿಕಗೆ ದೊಡ್ಡ ನಷ್ಟ. ಯಾಕಂದರೆ ಈ ಒಂದು ವಿಮಾನದ ಬೆಲೆ ಇವತ್ತಿನ ರೇಟ್ನಲ್ಲಿ 550 ಕೋಟಿ ರೂಪಾಯಿ. ಯುದ್ಧದಲ್ಲಿ ಈ ವಿಮಾನಗಳು ತುಂಬ ಇಂಪಾರ್ಟೆಂಟ್ ಕೂಡ. ಅಮೆರಿಕಕ್ಕೆ ದುಡ್ಡಿಂದೇನು ಲೆಕ್ಕ ಇಲ್ಲ ಭಾಳ, ಆದರೆ ರೋಲ್ ಇದೆಯಲ್ಲ ಅವುಗಳದ್ದು ತುಂಬ ಇಂಪಾರ್ಟೆಂಟ್ ಇದೆ ಯುದ್ಧದಲ್ಲಿ. ಅದನ್ನು ಕಳ್ಕೊಂಡು ಕೂಡಲೇ ಅಮೆರಿಕ ಇನ್ನೊಂದು ತಂದು ನಿಲ್ಲಿಸುತ್ತೆ. ಅವ್ರ ಹತ್ರ ಈ ಯುದ್ಧ ಸಾಮಗ್ರಿಗಳಿಗೇನು ಕೊರತೆ ಇಲ್ಲ, ಆದರೆ ಸೈನಿಕರ ಮನೋಬಲ, ಅಲ್ಲಿ ಕೆಲಸ ಮಾಡ್ತಿರೋ ಅಮೆರಿಕನ್ ಪಡೆಗಳಿಗೆ ಈ ರೀತಿ 3-4 ವಿಮಾನ 10 ಡೇಸಲ್ಲಿ ಪತನ ಆಗಿಬಿಟ್ರೆ, ಫ್ರೆಂಡ್ಲಿ ಫೈರ್ ಅಂತ ಒಂದ್ಸಲಿ, ಅಪಘಾತ ಅಂತ ಒಂದ್ಸಲಿ ಕಳ್ಕೊಳ್ತಾ ಇದ್ರೆ ಒಂಥರ ಮನೋಬಲಕ್ಕೆ, ಮೊರಾಲ್ಗೆ, ಆತ್ಮಬಲಕ್ಕೆ ಪೆಟ್ಟು ಬೀಳುತ್ತೆ ಅವ್ರಿಗೆ. ಇಲ್ಲಿ ಕೆಲವು ಕೇಳ್ಬೋದು, ಇಂಥ ವಿಮಾನಗಳ ಅವಶ್ಯಕತೆ ಏನಿದೆ? ಆಕಾಶದಲ್ಲಿ ಹಾರ್ತಾನೆ ಇನ್ನೊಂದು ಫೈಟರ್ ಜೆಟ್ಗೆ ಇಂಧನ ತುಂಬೋದು, ಯಾಕೆ ಸರ್ಕಸ್, ಯಾಕೆ ಆರಾಮಾಗಿ ಲ್ಯಾಂಡಲ್ಲೇ ಹಾಕ್ಬೋದಲ್ಲ ಅಂತ. ಸ್ನೇಹಿತರೆ, ಫೈಟರ್ ಜೆಟ್ಗಳು ನೆಲಕ್ಕೆ ಮತ್ತೆ ಇಳಿದೆ, ರನ್ವೇ ಹುಡುಕಾಡದೆ ಗಂಟೆಗಟ್ಟಲೆ ಹಾರ್ತಾನೆ ಇರಬೇಕು, ಆಪರೇಟ್ ಮಾಡ್ತಾನೆ ಇರಬೇಕು ಅಂತ ಹೇಳಿದ್ರೆ ಇವುಗಳ ಅವಶ್ಯಕತೆ ತುಂಬ ಇರುತ್ತೆ. ಇಲ್ಲ ಅಂದರೆ ದೊಡ್ಡ ರನ್ವೇ ಬೇಕು, ಲ್ಯಾಂಡ್ ಆಗಬೇಕು, ಮತ್ತು ಟೇಕ್ ಆಫ್ ಆಗಬೇಕಲ್ವಾ. ಆದರೆ ಇವುಗಳ ರೇಂಜ್ ಇನ್ನೊಂದ್ಸಲಿ ಫಿಲ್ ಆಯಿತು ಅಂತ ಹೇಳಿದ್ರೆ ಡಬಲ್ ಆಗುತ್ತೆ, 2 ಸಲ ಫಿಲ್ ಆಯಿತು ಅಂದರೆ ಟ್ರಿಪಲ್ ಆಗುತ್ತೆ ಅವುಗಳ ರೇಂಜ್, ಫೈಟರ್ ಜೆಟ್ಗಳ ರೇಂಜ್. ಹಾಗಾಗಿ ಹಾರುವ ಫ್ಯೂಲ್ ಟ್ಯಾಂಕರ್ಗಳ ಥರ ಇವುಗಳನ್ನ ಯೂಸ್ ಮಾಡ್ತಾರೆ. ಅಂಥದ್ರಲ್ಲಿ ಒಂದನ್ನು ಈಗ ಅಮೆರಿಕ ಕಳ್ಕೊಂಡಿದೆ. ಅಗೇನ್ ಅವ್ರ ಹತ್ರ ಸಿಕ್ಕಾಪಟ್ಟೆ ಇಂಥ ವಿಮಾನಗಳಿದೆ, ಅಂಥ ದೊಡ್ಡದೇನು ಪ್ರಾಬ್ಲಮ್ ಆಗಲ್ಲ. ನಂಬರ್ ವಿಚಾರದಲ್ಲಿ 400 ವಿಮಾನ ಇಂಥದ್ದಿವೆ ಅವ್ರ ಹತ್ರ. ಈ ಥರ ಫ್ಯೂಲ್ ಫಿಲ್ ಮಾಡೋ ವಿಮಾನಗಳೇ 400 ಇದ್ದಾವೆ. ಏನೋ ಹೊರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡಿ ಜಗತ್ತಿನ ನಿದ್ದೆ ಕಿತ್ಕೊಂಡಿರೋ ಇರಾನ್ ಈಗ ಮತ್ತೊಂದು ಭಯಾನಕ ಧಮಕಿ ಹಾಕಿದೆ. ನಮ್ಮ ಮೇಲೆ ಇದೇ ರೀತಿ ದಾಳಿ ಮಾಡಿದರೆ ನಾವು ಈ ಭಾಗದ ಎಲ್ಲ ತೈಲ ಬಾವಿಗಳಿಗೂ ಬೆಂಕಿ ಹಾಕ್ತೇವೆ ಅಂತ ಬೆದರಿಕೆ ಹಾಕಿದೆ. ಇವಾಗ ಇರಾನ್ ಸೇನೆಯ ವಕ್ತಾರ ಮಾತನಾಡಿದ್ದಾರೆ. ನಮ್ಮ ಮೇಲೆ ಪದೇ ದಾಳಿ ನಡೀತಾ ಇದೆ, ಅದರಲ್ಲೂ ಕೂಡ ಆಯಿಲ್ ಫೆಸಿಲಿಟಿ, ಪೋರ್ಟ್ಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಇನ್ಮೇಲೆ ಸಹಿಸಲ್ಲ. ನಮ್ಮ ಪೋರ್ಟ್ಗಳ ಮೇಲೆ, ಇಂಧನ ಮೂಲ ಸೌಕರ್ಯಗಳ ಮೇಲೆ ಸಣ್ಣ ದಾಳಿ ನಡೆದರೂ ಕೂಡ ನಮ್ಮಿಂದ ಕಠಿಣ ಮತ್ತು ವಿನಾಶಕಾರಿ ಪ್ರತಿಕ್ರಿಯೆ ಇರುತ್ತೆ. ನಾವು ಈ ಭಾಗದ ಎಲ್ಲ ತೈಲ ಬಾವಿ ಮತ್ತು ಅನಿಲ ಬಾವಿಗಳನ್ನ ಬೆಂಕಿ ಇಟ್ಟು ಸುಡುತ್ತೀವಿ ಅಂತ ಇರಾನ್ ಘೋಷಿಸಿದೆ.
ಹಾಗೆ ಇದರ ಬಗ್ಗೆ ಅಮೆರಿಕದ ಮಿತ್ರರು ಬಿ ಕೇರ್ಫುಲ್ ಅಂತ ಹೇಳಿದೆ. ಇರಾನ್ನ IRGCಯ ಸೇನಾ ಸಲಹೆಗಾರ ಇಬ್ರಾಹಿಂ ಜಬಾರಿ ಮಾತನಾಡಿ, ನಾವು ಈ ಯುದ್ಧದಲ್ಲಿ ಇನ್ನೂ ಅಡ್ವಾನ್ಸ್ಡ್ ಮಿಸೈಲ್ಗಳನ್ನು ಯೂಸ್ ಮಾಡೇ ಇಲ್ಲ, ಬರೀ ಸಣ್ಣ ಪುಟ್ಟ ಡ್ರೋನ್ ಮತ್ತು ಸಣ್ಣ ಪುಟ್ಟ ಮಿಸೈಲ್ಗಳನ್ನು ಮಾತ್ರ ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮುಂದೆ ಇನ್ನೂ ಕೂಡ ತೆಗಿತೀವಿ, ನಮ್ಮ ಹತ್ರ ಅಸ್ತ್ರಗಳಿದ್ದಾವೆ ಅಂತ. ಆತ ಇರಾನ್ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಕೂಡ ಯುದ್ಧ ಶುರು ಮಾಡೋದು ಸುಲಭ, ಆದರೆ ಬರೀ ಟ್ವೀಟ್ಗಳಿಂದ ಪೋಸ್ಟ್ ಹಾಕಿ ಯುದ್ಧ ಗೆಲ್ಲಕ್ಕಾಗಲ್ಲ, ಈ ದೊಡ್ಡ ತಪ್ಪಿಗೆ ಅಮೆರಿಕ ಪಶ್ಚಾತ್ತಾಪ ಪಡುವಂತೆ ಮಾಡ್ತೀವಿ ಅಂತ ಹೇಳಿ ಗುಟುರು ಹಾಕಿದ್ದಾರೆ. ಈ ಮೂಲಕ ನೇರವಾಗಿ ಟ್ರಂಪ್ಗೆ, ಏನು ಯಾವಾಗಲೂ ಪೋಸ್ಟ್ ಹಾಕೊಂಡಿರ್ತೀರಾ, ಯುದ್ಧ ಮಾಡೋದು ಹಂಗಲ್ಲ ಅಂತ ಹೇಳಿ ಇವರು ಟ್ರಂಪ್ಗೆನೆ ಬಾಣ ಬಿಟ್ಟಿದ್ದಾರೆ. ಆ ಕಡೆಯಿಂದ ಟ್ರಂಪ್ ಸುಮ್ಮನಿರ್ತಾರ, ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇರಾನ್ ಅನ್ನೋದೊಂದು ಭಯೋತ್ಪಾದಕ ರಾಷ್ಟ್ರ, ಬರೀ ದ್ವೇಷ ತುಂಬಿಕೊಂಡಿರೋ ದೇಶ, ಅವರು ಮಾಡಿರೋ ಕೆಲಸಗಳಿಗೆ ಭಾರಿ ಬೆಲೆ ತೆರಿತಾ ಇದ್ದಾರೆ. ಇರಾನ್ ಅಂತ ದೇಶ ಅಣ್ವಸ್ತ್ರ ಹೊಂದೋದನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ, ಯುದ್ಧ ಬೇಗ ಸಾಗ್ತಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಯುದ್ಧದಲ್ಲಿ ದಾಳಿ ಪ್ರತಿದಾಳಿಗಳು ಕಂಟಿನ್ಯೂ ಆಗಿವೆ. ಇರಾನ್ ಮೇಲೆ ಮತ್ತೊಂದು ಸುತ್ತಿನ ಏರ್ ಸ್ಟ್ರೈಕ್ ಶುರು ಮಾಡಿದ್ದೀವಿ ಅಂತ ಇಸ್ರೇಲ್ ಘೋಷಿಸಿದೆ. ಅದರ ಬೆನ್ನಲ್ಲೇ ತೆಹರಾನ್ನಲ್ಲಿ ಭಯಾನಕ ಸ್ಫೋಟದ ಶಬ್ದಗಳು ಕೇಳಿಬಂದಿವೆ. ಬಸೀಜ್ ಪಡೆಗಳನ್ನು, ಅಂದರೆ ಇರಾನ್ ಒಳಗಿರೋ ಪ್ಯಾರಾಮಿಲಿಟರಿ ಪಡೆಯನ್ನು ಗುರಿಯಾಗಿಸಿ ಈ ದಾಳಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ಈ ಕಾರ್ಯಾಚರಣೆಯಲ್ಲಿ ಇಸ್ರೇಲ್ ಪಡೆಗಳು ಹೊಸ ತಂತ್ರಗಾರಿಕೆ ಮಾಡ್ತಿವೆ ಅಂತ ಗೊತ್ತಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಡ್ರೋನ್ ಸ್ವಾಮ್ಗಳನ್ನು ಬಳಸಿಕೊಂಡು ಬಸೀಜ್ ಮಿಲಿಷಿಯಾ ಪಡೆಗಳ ಚೆಕ್ ಪೋಸ್ಟ್ಗಳನ್ನು ಮೊದಲು ಟಾರ್ಗೆಟ್ ಮಾಡ್ತಿದ್ದಾರೆ. ಬುಧವಾರ ರಾತ್ರಿ ಈ ಥರ ಸರ್ಪ್ರೈಸ್ ದಾಳಿಯಾಗಿದೆ. ಮದರ್ ಲಾಂಚರ್ ಅನ್ನೋ ಹೊಸ ಟೆಕ್ನಾಲಜಿ ಬಳಸಿಕೊಂಡು ಏಕಕಾಲದಲ್ಲಿ 16 ಡ್ರೋನ್ಗಳನ್ನು ಇಸ್ರೇಲ್ ಹಾರಿಸ್ತಾ ಇದೆ. ಅದನ್ನು ಇರಾನಿ ಪಡೆಗಳಿಗೆ ತಡೆಯೋದು ಕಷ್ಟ ಆಗ್ತಾ ಇದೆ. ಇದರ ಜೊತೆಗೆ ಇಸ್ರೇಲ್ ಇರಾನ್ ಜನರನ್ನೇ ತನ್ನ ಇಂಟೆಲಿಜೆನ್ಸ್ ಆಗಿ ಬಳಸ್ಕೊಳ್ತಾ ಇದೆ ಅಂತಲೂ ಗೊತ್ತಾಗಿದೆ. ಇರಾನ್ನ ಸ್ಥಳೀಯರು ಇಸ್ರೇಲ್ಗೆ ಮಾಹಿತಿ ಕೊಡ್ತಿದ್ದಾರೆ. ಪರ್ಷಿಯನ್ ಭಾಷೆಯಲ್ಲಿರೋ ಇಸ್ರೇಲ್ನ ಸೋಷಿಯಲ್ ಮೀಡಿಯಾ ಖಾತೆಗಳ ಮೂಲಕ ಇಸ್ರೇಲ್ ಅವರೊಂದಿಗೆ ಲಿಂಕ್ ಇಟ್ಕೊಂಡಿದೆ ಜನರೊಂದಿಗೆ. ಇರಾನಿಗರು ತಮ್ಮ ದೇಶದ ಭದ್ರತಾ ನೆಲೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ಮಾಹಿತಿಯನ್ನು ಇಸ್ರೇಲ್ ಮೊದಲು ಸಂಪೂರ್ಣ ವೆರಿಫೈ ಮಾಡಿ ಅದು ಪಕ್ಕಾ ಅಂತ ಖಚಿತ ಆದಮೇಲಷ್ಟೇ ಆ ಜಾಗಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ ಅಂತ ಇಸ್ರೇಲ್ನ ಹಿರಿಯ ಭದ್ರತಾ ಅಧಿಕಾರಿಯೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಯುದ್ಧ ಶುರುವಾದ ನಂತರ ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಇರಾನ್ಗೆ ಕಾಲ್ ಮಾಡಿದ್ದಾರೆ. ಜೈಶಂಕರ್ ಮಾತ್ರ ಮಾತನಾಡ್ತಿದ್ರು, ಈಗ ನೇರವಾಗಿ PM ಮೋದಿ ಇರಾನ್ಗೆ ಕಾಲ್ ಮಾಡಿದ್ದಾರೆ. ಇರಾನ್ನ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಇರಾನ್ನ ಈಗಿನ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ಈ ಬಿಕ್ಕಟ್ಟು, ಯುದ್ಧದ ವಾತಾವರಣ ಹಾಗೂ ಭದ್ರತೆ ಬಗ್ಗೆ ಮೋದಿ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಅದನ್ನು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗದ ಮೂಲಕ ಬಗೆಹರಿಸಿಕೊಳ್ಳಬೇಕು ಅಂತ ಮೋದಿ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಈ ಭಾಗದಲ್ಲಿರೋ ನಮ್ಮ ಭಾರತೀಯರ ಸುರಕ್ಷತೆ ಮತ್ತು ತೈಲ ಸಂಚಾರಕ್ಕೆ ಆಗ್ತಿರೋ ಸಮಸ್ಯೆ ಬಗ್ಗೆ ಚರ್ಚೆಯಾಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಮಾತಾಡೋಕ್ಕೆ ಇಬ್ಬರು ಟಚ್ಚಲ್ಲಿರೋಕೆ ಒಪ್ಕೊಂಡಿದ್ದಾರೆ ಅಂತ ಪ್ರಧಾನಿಯವರ ಕಾರ್ಯಾಲಯ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಇತ ಇರಾನ್ ಕಡೆಯಿಂದ ಒಂದು ಆಶಾದಾಯಕ ಸುದ್ದಿ ಬಂದಿದೆ. ನಾವು ಕೆಲ ರಾಷ್ಟ್ರಗಳಿಗೆ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿದ್ದೀವಿ ಅಂತ ಇರಾನ್ನ ಉಪವಿದೇಶಾಂಗ ಸಚಿವ ಮಜಿದ್ ತಖ್ತ್ ರವಾಂಚಿ ಹೇಳಿದ್ದಾರೆ. ನಮ್ಮೊಂದಿಗೆ ಮಾತುಕತೆ ನಡೆಸ್ತಾ ಇರೋ ಕೆಲ ರಾಷ್ಟ್ರಗಳಿಗೆ ಮಾತ್ರ ನಾವು ಸೇಫ್ ಪ್ಯಾಸೇಜ್ ಕೊಟ್ಟಿದ್ದೇವೆ, ಆದರೆ ನಮ್ಮ ಮೇಲಿನ ದಾಳಿಯಲ್ಲಿ ಭಾಗಿಯಾಗಿರೋ ದೇಶದ ಹಡಗುಗಳಿಗೆ ಇದನ್ನು ಓಪನ್ ಮಾಡಲ್ಲ, ಈ ಮಾರ್ಗದಲ್ಲಿ ಸಂಚರಿಸೋಕೆ ನಾವು ಅವರನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ನೇವಲ್ ಮೈನ್ಗಳನ್ನು ಹಾಕ್ತಿರೋ ಬಗ್ಗೆ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಆ ಥರ ಏನು ಕೂಡ ಮಾಡಿಲ್ಲ, ಯಾವುದೇ ಮೈನ್ಗಳನ್ನು ಹಾಕಿಲ್ಲ, ಟ್ರಂಪ್ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ಇರಾನ್ ಹೇಳಿದೆ. ಇನ್ನು ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾಗೆ ಇಸ್ರೇಲ್ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಯುದ್ಧ ಶುರುವಾದ ಸುಮಾರು 2 ವಾರಗಳಾದ್ಮೇಲೆ ಫಸ್ಟ್ ಟೈಮ್ ಪತ್ರಿಕಾಗೋಷ್ಠಿ ಮಾಡಿರೋ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹೊಸ ಖಾಮಿನೈಗೂ ಬದುಕುವ ಹಕ್ಕೇ ಇಲ್ಲ ಅಂತ ಹೇಳಿದ್ದಾರೆ. ಮುಜ್ತಬಾಗೂ ಕೂಡ ಅಮೆರಿಕದ ಜೊತೆಗಿನ ಈ ಕಾರ್ಯಾಚರಣೆಯಿಂದ ಇಸ್ರೇಲ್ ಹಿಂದೆಂದಿಗಿಂತಲೂ ಬಲಿಷ್ಠವಾಗಿದೆ. ಈ ಯುದ್ಧದಲ್ಲಿ ನಾವು ಇರಾನ್ನ ಪ್ರಮುಖ ಅಣು ವಿಜ್ಞಾನಿಗಳನ್ನು ಕೂಡ ಮುಗಿಸಿದ್ದೇವೆ, ಅವರ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಗಳನ್ನು ಸ್ಟಾಪ್ ಮಾಡ್ತಿದ್ದೇವೆ, ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ಗೆ ಭಾರಿ ಪೆಟ್ಟು ಕೊಡ್ತಾ ಇದ್ದೇವೆ. ಈಗ ಬಂದಿರೋ ಹೊಸ ಸುಪ್ರೀಂ ಮುಜ್ತಬಾ ಖಾಮೆನೈ ದೊಡ್ಡ ಅಸಮರ್ಥ ವ್ಯಕ್ತಿ, ಆತ ರೆವಲ್ಯೂಷನರಿ ಗಾರ್ಡ್ಸ್ನ ಕೈಗೊಂಬೆ, ಆತನಿಗೆ ಜನರ ಮುಂದೆ ಮಾತನಾಡೋಕ್ಕೂ ಧೈರ್ಯ ಇಲ್ಲ, ಹಾಗಂತ ಆತನನ್ನು ನಾವು ಸುಮ್ಮನೆ ಬಿಡ್ತೀವಿ ಅಂತಲ್ಲ, ಅಂಥವರಿಗೆ ಲೈಫ್ ಇನ್ಶೂರೆನ್ಸ್ ಕೊಡೋಕ್ಕಾಗಲ್ಲ, ನಾವು ಇರಾನ್ನ ಬೆದರಿಕೆಗಳನ್ನು ಖಂಡಿತ ಎಂಡ್ ಮಾಡ್ತೀವಿ ಅಂತ ನೆತನ್ಯಾಹು ಗುಟುರು ಹಾಕಿದ್ದಾರೆ. ಜೊತೆಗೆ ಇರಾನ್ ಹೊಸ ಸ್ವಾತಂತ್ರ್ಯದ ಹಾದಿಯಲ್ಲಿದೆ, ಇಸ್ರೇಲ್ ಇರಾನ್ ಜನರ ಜೊತೆಯಲ್ಲಿದೆ, ನಾವು ಇರಾನ್ ಜನರಿಗೆ ಹೆಲ್ಪ್ ಮಾಡ್ತೀವಿ, ಆದರೆ ಅಂತಿಮವಾಗಿ ನೀವೇ ಆ್ಯಕ್ಷನ್ ತಗೋಬೇಕು, ನಿಮ್ಮ ಕೈಯಲ್ಲೇ ಇದೆ, ನೀವೇ ಎಚ್ಚೆತ್ತುಕೊಂಡು ಅಧಿಕಾರವನ್ನು ತಗೋಬೇಕು ಅಂತೇಳಿ ಮತ್ತೆ ಇರಾನ್ ಜನಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ. ಇನ್ನು ಲೆಬನಾನ್ಗೂ ಇಸ್ರೇಲ್ PM ನೇರ ಎಚ್ಚರಿಕೆ ಕೊಟ್ಟಿದ್ದು, ಹೆಜ್ಬುಲ್ಲಾ ಉಗ್ರರನ್ನ ಲೆಬನಾನ್ ಸರ್ಕಾರವೇ ನಿಶಸ್ತ್ರಗೊಳಿಸಬೇಕು, ಇಲ್ಲದೆ ಹೋದರೆ ನಾವೇ ಗ್ರೌಂಡ್ ಆಪರೇಷನ್ ನಡೆಸಿ ಆ ಕೆಲಸ ಮಾಡ್ತೇವೆ,
ನೀವು ಬೆಂಕಿಯೊಂದಿಗೆ ಆಟ ಆಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಒಂದು ದಿನದ ಹಿಂದಷ್ಟೇ ಇಸ್ರೇಲ್ನ ರಕ್ಷಣಾ ಸಚಿವ ಲೆಬನಾನ್ನ ವಶಕ್ಕೆ ತಗೊಂಡು ಆಮೇಲೆ ಹೆಜ್ಬುಲ್ಲಾವನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನೆತನ್ಯಾಹು ಕೂಡ ಅದೇ ದಾಟಿಯಲ್ಲಿ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಇರಾನ್ ದಾಳಿ ಮುಂದುವರೆದಿದ್ದು ಸೌದಿ ಅರೇಬಿಯಾದ ಮೇಲೆ ಮತ್ತೆ ಟಾರ್ಗೆಟ್ ಮಾಡಿದ್ದಾರೆ. ಸೌದಿ ಕಡೆಗೆ ನುಗ್ಗಿದ್ದ 28 ಡ್ರೋನ್ಗಳನ್ನು ಅಲ್ಲಿನ ಸೇನೆ ಹೊಡೆದು ಹಾಕಿದೀವಿ ಅಂತ ಹೇಳಿದೆ. ಇವೆಲ್ಲ ಆಯಿಲ್ ಫೀಲ್ಡ್ಗಳನ್ನು ಟಾರ್ಗೆಟ್ ಮಾಡಿ ಬರ್ತಾ ಇದ್ವು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇತ್ತ UAE ಮೇಲೆ 10 ಮಿಸೈಲ್ 26 ಡ್ರೋನ್ ಹಾರಿಸಿದ್ದಾರೆ. ಎಲ್ಲವನ್ನ ನಾವು ಬ್ಲಾಕ್ ಮಾಡಿದೀವಿ ಅಂತ UAE ಹೇಳಿದೆ. ಹಾಗೆ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ USS ಅಬ್ರಹಾಂ ಲಿಂಕನ್ ಬಳಿ ಹಡಗೊಂದು ಅನುಮಾನಾಸ್ಪದವಾಗಿ ಓಡಾಡ್ತಾ ಇತ್ತು. ಬಹುತೇಕ ಇರಾನ್ ಹಡಗಾಗಿತ್ತು ಅಂತ, ಅದನ್ನು ಹೊಡೆದು ಹಾಕಿ ಮುಳುಗಿಸ್ಬಿಟ್ಟಿದ್ದೀವಿ ಅಂತ ಅಮೆರಿಕನ್ ನೇವಿ ಹೇಳಿದೆ. ಇನ್ನು ಯುದ್ಧದಲ್ಲಿ ಗಾಯಗೊಂಡಿರೋ ಸುಮಾರು 19 ಅಮೆರಿಕನ್ ಸೈನಿಕರನ್ನ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಜರ್ಮನಿಗೆ ಏರ್ ಲಿಫ್ಟ್ ಮಾಡಲಾಗಿದೆ. ಇವರೆಲ್ಲ ಇತ್ತೀಚೆಗೆ ಡ್ರೋನ್ ದಾಳಿಗೆ ತುತ್ತಾಗಿದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಇನ್ನು ಇರಾನ್ ಮೇಲೆ ನಡೆಸ್ತಾ ಇರೋ ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆಯಲ್ಲಿ 6,000ಕ್ಕೂ ಅಧಿಕ ಟಾರ್ಗೆಟ್ಗಳನ್ನು ನಾವು ಇರಾನ್ನಲ್ಲಿ ನಾಶ ಮಾಡಿದ್ದೀವಿ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ಕೊಟ್ಟಿದೆ. ಇರಾನ್ನ ಕಮಾಂಡ್ ಸೆಂಟರ್ಗಳು, ಶಸ್ತ್ರಾಸ್ತ್ರ ಕಾರ್ಖಾನೆಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲೆಗಳು, ಜಲಾಂತರ್ಗಾಮಿ ನೌಕೆಗಳು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳೊಂದಿಗೆ ಸುಮಾರು 60 ಹಡಗು ಮತ್ತು 30 ಮೈನ್ ಲೇಯಿಂಗ್ ನೌಕೆಗಳನ್ನು ಕೂಡ, ಅಂದರೆ ಸಮುದ್ರದಲ್ಲಿ ಜಲಸ್ಫೋಟಕ, ಸಮುದ್ರದ ಆಳದಲ್ಲಿ ಸ್ಫೋಟಕಗಳನ್ನು ಇಟ್ಟು ಬೇರೆ ನೌಕೆಗಳಿಗೆ ಒಂಥರ ಈ ನೇವಲ್ ಮೈನ್ಗಳನ್ನು ಹಾಕುವಂತಹ ಇರಾನ್ನ ನೌಕೆಗಳು, ಅವುಗಳನ್ನು ಕೂಡ 30 ಹೊಡೆದು ಹಾಕಿದ್ದೀವಿ. ಇತರ ಹಡಗುಗಳನ್ನು 60 ಹೊಡೆದು ಹಾಕಿದ್ದೀವಿ ಅಂತ ಅಮೆರಿಕ ಲೆಕ್ಕ ಕೊಟ್ಟಿದೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಬ್ಯಾರಲ್ಗೆ $100 ದಾಟಿದೆ. ಈ ನಡುವೆ ಅಮೆರಿಕ ದೊಡ್ಡ ಸ್ಟೆಪ್ ತಗೊಂಡಿದೆ. ಅನಿವಾರ್ಯವಾಗಿ ರಷ್ಯನ್ ತೈಲ ಮೇಲಿದ್ದ ನಿರ್ಬಂಧಗಳನ್ನು ಸಡಿಲ ಮಾಡಿದೆ. ಇವಾಗ ಅಮೆರಿಕ ಸರ್ಕಾರ ಮಾಹಿತಿ ಕೊಟ್ಟಿದೆ. ಮುಂದಿನ 1 ತಿಂಗಳ ಕಾಲ ರಷ್ಯಾದ ಕೆಲ ಕ್ರೂಡ್ ಆಯಿಲ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಖರೀದಿಗೆ ನಾವು ನಿರ್ಬಂಧವನ್ನು ಸಡಿಲ ಮಾಡ್ತಾ ಇದ್ದೀವಿ ಅಂತ ಅಲ್ಲಿನ ಟ್ರೆಜರಿ ಡಿಪಾರ್ಟ್ಮೆಂಟ್ ಹೇಳಿದೆ. ಇತ್ತೀಚೆಗಷ್ಟೇ ಸಮುದ್ರದಲ್ಲಿ ಸಿಕ್ಕಾಕೊಂಡಿದ್ದ ರಷ್ಯಾದ ತೈಲ ಖರೀದಿ ಮಾಡೋಕೆ ಭಾರತಕ್ಕೆ 30 ದಿನಗಳ ಕಾಲ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅಂತ ದೊಡ್ಡ ದಾದಾ ರೀತಿ ಅಮೆರಿಕ ಹೇಳಿತ್ತು. ಅದಕ್ಕೆ ಭಾರತ ಹೇಳಿತ್ತು, ನಾವು ಎಲ್ಲಿಂದ ಆಯಿಲ್ ತಗೋಬೇಕು ಅಂತ ಹೇಳಿ ಇನ್ನೊಂದು ರಾಷ್ಟ್ರದ ಪರ್ಮಿಷನ್ಗೆಲ್ಲ ಕಾಯೋದಿಲ್ಲ ಅಂತ ಭಾರತ ತಿರುಗೇಟು ಕೊಟ್ಟಿತ್ತು. ಅದಾದ್ಮೇಲೆ ಬೇರೆ ರಾಷ್ಟ್ರಗಳು ಕೂಡ ಅವ್ರಿಗೆ ಮಾತ್ರ ನಮಗಿಲ್ವಾ ಅಂತ ಅಮೆರಿಕ ಹತ್ರ ಕೇಳ್ತಾ ಇದ್ವು, ಬಾಂಗ್ಲಾ ಸೇರಿದ ಹಾಗೆ ಹಲವು ರಾಷ್ಟ್ರಗಳು. ಸೊ ಇಡೀ ಜಗತ್ತಲ್ಲಿ ಯಾರು ಬೇಕಾದರೂ 1 ತಿಂಗಳ ಕಾಲ ರಷ್ಯಾದ ಹತ್ರ ಆಯಿಲ್ ತಗೊಳ್ಳಿ ಅಂತ ಹೇಳಿ ಈಗ ಓಪನ್ ಮಾಡಿದ್ದೀವಿ ಅಂತ ಅಮೆರಿಕ ಹೇಳಿದೆ. ಯಾಕಂದರೆ ಜಗತ್ತಿನ ಹಲವಾರು ರಾಷ್ಟ್ರಗಳು ಅಮೆರಿಕದ ಸ್ಯಾಂಕ್ಷನ್ಸ್ಗೆ, ಟ್ಯಾರಿಫ್ಗೆ ಹೆದರ್ತಾವಲ್ಲ. ಇನ್ನೊಂದು ಕಡೆ ವಿಶ್ವಸಂಸ್ಥೆಯಲ್ಲಿ ಇರಾನ್ ಪ್ರತಿನಿಧಿ ಹೊಸ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಹಾರ್ಮುಜ್ ಜಲಸಂಧಿಯನ್ನು ಪೂರ್ತಿ ಮುಚ್ಚಿಲ್ಲ ಅಂತ ಹೇಳಿದ್ದಾರೆ. ಆ ಜಲಮಾರ್ಗವನ್ನು ಪೂರ್ತಿ ಮುಚ್ಚೋಕೆ ಹೋಗಿಲ್ಲ, ಆದರೆ ಇಲ್ಲಿ ಭದ್ರತೆ ಕಾಪಾಡಿಕೊಳ್ಳೋದು ನಮ್ಮ ಜನ್ಮಸಿದ್ಧ ಹಕ್ಕು. ಅಮೆರಿಕ ಮಾಡ್ತಿರೋ ಕೆಲಸದಿಂದಾಗಿ ಈ ಭಾಗದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ದಾರೆ. ಅವರ ಸುಪ್ರೀಂ ಲೀಡರ್ ಮೊದಲ ರಾಷ್ಟ್ರ ಉದ್ದೇಶಿಸಿ ಅವರು ನೀಡಿದಂಥ ಮೊದಲ ಸ್ಟೇಟ್ಮೆಂಟ್ನಲ್ಲೇ ಜಲಸಂಧಿ ಬಂದೇ ಇರಬೇಕು ಅಂತ ಹೇಳಿ ಶಪಥ ಮಾಡಿದರು. ಆದರೆ ಈಗ ವಿಶ್ವಸಂಸ್ಥೆಯಲ್ಲಿ ಇರಾನ್ ಪ್ರತಿನಿಧಿ ಬೇರೆ ಥರ ಹೇಳಿಕೆ ಕೊಟ್ಟಿದ್ದಾರೆ, ಫುಲ್ ಮುಚ್ಚಿಲ್ಲ ಅಂಥೇಳಿ. ಬಹುಶಃ ವಿಶ್ವಸಂಸ್ಥೆಯಲ್ಲಿ ನಾವು ಅಷ್ಟೊಂದು ಕಠೋರ ಅಲ್ಲ, ಅಷ್ಟೊಂದು ನಾವು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿಲ್ಲ, ನಾವು ಪಾಪ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಹೆಂಗೆ ಮಾಡ್ತಿದ್ದಾರೆ, ಒಂದಕ್ಕೊಂದು ತಾಳಮೇಳ ಕಾಣಿಸ್ತಿಲ್ಲ ಸುಪ್ರೀಂ ಲೀಡರ್ ಕೊಡ್ತಿರೋ ಹೇಳಿಕೆಗೂ ಸರ್ಕಾರದ ಕೆಲ ಪ್ರತಿನಿಧಿಗಳು ಕೊಡ್ತಿರೋ ಹೇಳಿಕೆಗೂ. ಏನೋ ಲೆಬನಾನ್ನಲ್ಲಿ ಇಸ್ರೇಲ್ನ ದಾಳಿಗಳು ಕಂಟಿನ್ಯೂ ಆಗಿವೆ. ಈಗ ಹೊಸ ಏರ್ ಸ್ಟ್ರೈಕ್ನಲ್ಲಿ ಇರಾನ್ನ ಇಮಾಮ್ ಹುಸೇನ್ ಡಿವಿಷನ್ನ ಕಮಾಂಡರ್ ಅಲಿ ಮುಸ್ಲಿಂ ತಬಾಜಾನನ್ನು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಘೋಷಿಸಿದೆ. ಈ ಇಮಾಮ್ ಹುಸೇನ್ ಡಿವಿಷನ್ ಅನ್ನೋದು ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ನ ಕುದ್ಸ್ ಫೋರ್ಸ್ ಅಡಿಯಲ್ಲಿ ಬರೋ ಇನ್ನೊಂದು ಸೇನಾ ಘಟಕ. ಇಸ್ರೇಲ್ ನಾಗರಿಕರ ಮೇಲೆ ದಾಳಿ ಮಾಡೋಕೆ ಮತ್ತು ಹೆಜ್ಬುಲ್ಲಾ ಉಗ್ರ ಸಂಘಟನೆಯನ್ನು ಸ್ಟ್ರಾಂಗ್ ಮಾಡೋಕೆ ಇದನ್ನು ಅಸ್ತ್ರವಾಗಿ ಬಳಸಲಾಗ್ತಾ ಇತ್ತು. ಹಿಂದಿನ ಕಮಾಂಡರ್ ಹತ್ಯೆಯಾದ ಬಳಿಕ ಈ ಪಡೆಯ ಉಸ್ತುವಾರಿಯಾಗಿ ಹೊಸಬ ಬಂದಿದ್ದ ತಬಾಜಾ ಹಿಜ್ಬುಲ್ಲಾ ಸಂಘಟನೆಯನ್ನು ಮತ್ತೆ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಿದ್ದ. ಇನ್ನು ತಬಾಜಾ ಜೊತೆಗೆ ಇದೇ ಡಿವಿಷನ್ನ ಡೆಪ್ಯೂಟಿ ಕಮಾಂಡರ್ ಜಿಹಾದ್ ಅಲ್ ಸಫೀರಾ ಮತ್ತು ಡ್ರೋನ್ ವಿಭಾಗದ ಮುಖ್ಯಸ್ಥನು ಸೇರಿ ಹಲವು ಪ್ರಮುಖ ನಾಯಕರನ್ನ IDF ಹೊಡೆದು ಹಾಕಿದೆ ಅಂತ ಇಸ್ರೇಲ್ ಘೋಷಿಸಿದೆ. ಇತ್ತ ಇರಾಕ್ನ ಸ್ವಾಯತ್ತ ಪ್ರದೇಶ ಕುರ್ದಿಸ್ತಾನ್ನಲ್ಲಿ ಡ್ರೋನ್ ದಾಳಿ ನಡೆದಿದೆ. ಇದರಲ್ಲಿ 6 ಜನ ಫ್ರೆಂಚ್ ಸೈನಿಕರು ಗಾಯಗೊಂಡಿದ್ದಾರೆ. ಇರಾಕ್ನ ಯೋಧರಿಗೆ ಉಗ್ರ ವಿರೋಧಿ ಕಾರ್ಯಾಚರಣೆಗೆ ಇವರು ಟ್ರೈನಿಂಗ್ ಕೊಡೋಕೆ ಬಂದಿದ್ರು. ಟ್ರೈನಿಂಗ್ ಟೈಮ್ನಲ್ಲಿ ಈ ದಾಳಿಯಾಗಿದೆ. ಗಾಯಗೊಂಡಿರುವ ಫ್ರಾನ್ಸ್ ಸೇನಾಪಡೆಯ ಯೋಧರನ್ನ ಹಾಸ್ಪಿಟಲ್ಗೆ ಈಗ ದಾಖಲು ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇಲ್ಲಿ ತನಕದ ಎಲ್ಲ ಪ್ರಮುಖ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದೆ ಕೂಡ ನಾವು ಟೈಮ್ಲಿಯಾಗಿ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಮನವಿ. ಹಾಗೆ ಅಲ್ಲೇ ಪಕ್ಕದಲ್ಲಿ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಕೂಡ ಇದೆ. ಆಸಕ್ತ ವೀಕ್ಷಕರು ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಆಸಕ್ತ ವೀಕ್ಷಕರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಎಲ್ಲೇ ಇರಿ, ಹುಷಾರಾಗಿರಿ, ಸೇಫ್ ಆಗಿರಿ. ನಮಸ್ತೆ.